ನಮಸ್ತೆ ಸ್ನೇಹಿತರೆ. ಯಾರೆಲ್ಲ ಲ್ಯಾಂಡ್ ಸರ್ವೇಯರ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ರೆ ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಅಥವಾ ಟಿಪ್ಸ್ ಕೊಡ್ಬೇಕಂತಂದ ಈ ವಿಡಿಯೋ ಮಾಡ್ತಾ ಇದ್ದೇನೆ. ಸೊ ಲ್ಯಾಂಡ್ ಸರ್ವೇಯರ್ ಎಕ್ಸಾಮ್ ನೆಕ್ಸ್ಟ್ ಇಯರ್ ಅಂದರೆ ಜೂನ್ 2025ದಲ್ಲಿ ನಡೀತಿದೆ. ಸೊ ನೀವು ಯಾರು ಇವಾಗ ಲ್ಯಾಂಡ್ ಸರ್ವೇಯರ್ಗೆ ಅಂತನ ಪ್ರಿಪೇರ್ ಆಗ್ತಾ ಇದ್ದಾರೆ, ಮೇನ್ ಆಗಿ ಕ್ವಿಕ್ಕಾಗಿ ರಿವಿಷನ್ ಕ್ವಿಕ್ಕಾಗಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಲ್ಯಾಂಡ್ ಸರ್ವೇಯರಲ್ಲಿ 2 ಪೇಪರ್ ಇರ್ತಾವೆ, ಪೇಪರ್ 1 ಪೇಪರ್ 2. ಪೇಪರ್ 1 ಜನರಲ್ ಪೇಪರ್, ಪೇಪರ್ 2 ಸ್ಪೆಸಿಫಿಕ್ ಪೇಪರ್. ನೀವು ಪೇಪರ್ 1 ಆಲ್ರೆಡಿ ಬೇರೆ ಈ ಇನ್ನಿತರ ಪರೀಕ್ಷೆಗಳಿಗೆ PC, PSI, PDO, VA ಎಕ್ಸಾಮ್ಗೆ ನೀವು ಆಲ್ರೆಡಿ ಓದಿರ್ತೀರಿ. ಅದೇ ಸಿಲೆಬಸ್ ಇರ್ತದೆ ಪೇಪರ್ 1. ಅದನ್ನು ನೀವು ಅದ್ರ ಜೊತೆಗೆ ಕರೆಂಟ್ ಅಫೇರ್ಸ್ನ ಅಪ್ಡೇಟ್ ಮಾಡಿಕೊಂಡ್ರೆ ಪೇಪರ್ 1 ಕವರ್ ಆಗಿರ್ತದೆ. ಪೇಪರ್ 1 ಹಿಸ್ಟ್ರಿ, ಪೊಲಿಟಿಕಲ್ ಸೈನ್ಸ್, ಎಕನಾಮಿ ಈ ಥರ ಇರ್ತಾವೆ ಪೇಪರ್ 1. ಪೇಪರ್ 2 ಸ್ಪೆಸಿಫಿಕ್ ಪೇಪರ್ ಇರ್ತದೆ. ಪೇಪರ್ 2 ಅಲ್ಲಿ ಏನಿರ್ತದೆ ಅಂದರೆ ಮೇನ್ ಆಗಿ 70% ಮ್ಯಾಥಮೆಟಿಕ್ಸ್ ಇರ್ತದೆ, 20% ಫಿಸಿಕ್ಸ್ ಇರ್ತದೆ ಆ್ಯಂಡ್ 10% ಜಿಯೋಗ್ರಫಿ ಇರ್ತದೆ. ಇಲ್ಲಿ ಏನು ಮಾಡ್ತಾರೆ, ಭಾಳಷ್ಟು ಜನ ಈ ಮ್ಯಾಥಮೆಟಿಕ್ಸನ್ನ ಫಸ್ಟ್ ಸ್ಟಾರ್ಟಿಂಗನ್ನು ಪ್ರಾಕ್ಟೀಸ್ ಮಾಡಬೇಕು. ಅದನ್ನು ಸ್ಟಾರ್ಟಿಂಗನ್ನು ಮೊದಲನೇದಾಗನ ಮ್ಯಾಥಮೆಟಿಕ್ಸ್ ತೊಗೊಳಕಿನ ಫಸ್ಟ್ನ ಫಿಸಿಕ್ಸ್ ಮತ್ತು ಜಿಯೋಗ್ರಫಿ ಥಿಯರಿ ಇರ್ತದೆ. ಫಿಸಿಕ್ಸಲ್ಲಿ ಅಷ್ಟೇನು ಪ್ರಾಬ್ಲಮ್ಸ್ ಕೇಳಲ್ಲ. ಈ ಪೇಪರಲ್ಲಿ 20 ಕ್ವಶನ್ಸ್ ಬರ್ತಾವೆ, ಜಿಯೋಗ್ರಫಿಲಿ 10 ಕ್ವಶನ್ಸ್ ಬರ್ತಾವೆ. ಫಸ್ಟ್ ನೀವು ಫಿಸಿಕ್ಸ್ ಮತ್ತು ಜಿಯೋಗ್ರಫಿಯನ್ನು ಫಸ್ಟ್ ಸ್ಟಡಿ ಮಾಡಿ. ಫಿಸಿಕ್ಸ್ ರಿಲೇಟೆಡ್ ಅಂತ ಟಾಪಿಕನ್ನು ಸಿಲೆಬಸ್ಸಲ್ಲಿ ಮೆನ್ಷನ್ ಮಾಡಿದರೆ, ಅವು ಮತ್ತು ಜಿಯೋಗ್ರಫಿ ಕೂಡ ಸಿಲೆಬಸ್ಸಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅದನ್ನು ನೀವು ಕವರ್ ಮಾಡಿದರೆ 30% ಸಿಲೆಬಸ್ ಕವರ್ ಆಗುತ್ತದೆ ಅಲ್ಲಿ ಸೆಕೆಂಡ್ ಪೇಪರಲ್ಲಿ. ಇದು ಕವರ್ ಆದಮೇಲೆ ಇದ್ರ ಜೊತೆಗೆ ರಿವಿಷನ್ ಮಾಡ್ಕೊಂತ ಆಮೇಲೆ ನೀವು 70% ಅಂದ್ರೆ 70 ಕ್ವಶನ್ಸ್ ಮ್ಯಾಥಮೆಟಿಕ್ಸ್ ಅಂತ ಬರ್ತವೆ. ಮ್ಯಾಥಮೆಟಿಕ್ಸಲ್ಲಿ ಅರ್ಥಮೆಟಿಕ್, ಆಲ್ಜಬ್ರಾ ಮತ್ತು ಜಾಮಿಟ್ರಿ ಮೇಲೆ ಕ್ವಶನ್ಸ್ ಜಾಸ್ತಿಯಾಗಿ ಕೇಳೋದು, ಜಾಮಿಟ್ರಿ ಮೇಲೆ ಕ್ವಶನ್ಸ್ ಬಂದಿರ್ತಾವೆ. ಸೊ ನೀವು 5th to ಅಪ್ ಟು SLC ಲೆವೆಲ್ವರೆಗೂ ಥರೋ ಆಗಿ ಪ್ರಿಪೇರ್ ಆಗ್ತದೆ. ಅದ್ರ ಜೊತೆಗೆ ಟ್ರಿಗ್ನೋಮೆಟ್ರಿ ಸ್ವಲ್ಪನ ನೀವು PU ಲೆವೆಲ್ ಸ್ವಲ್ಪ ನೋಡ್ಕೋಬೇಕಾಗುತ್ತದೆ. ಅಂದರೆ ಇಲ್ಲಿ ಪ್ರಾಕ್ಟೀಸ್ ಮಾಡ್ಕೊಂತ ಕುಂದ್ರದಾಗ ನೀವು ಟೈಮ್ನ ಜಾಸ್ತಿ ಕನ್ಸ್ಯೂಮ್ ಆಗ್ತದೆ. ಸೊ ನೀವು ಫಸ್ಟ್ ಫಿಸಿಕ್ಸ್ ಮತ್ತು ಜಿಯೋಗ್ರಫಿಯನ್ನು ನೀವು ಇಲ್ಲಿ 30 ಕ್ವಶನ್ಸ್ ಬಂದರೆ ನೀವು ಅಲ್ಲೇ ಮ್ಯಾಥಮೆಟಿಕ್ಸ್ ಅಷ್ಟೇನು ಟಫ್ ಇರಲ್ಲ. ಎಲ್ಲರೂ PU ಸೈನ್ಸ್ ಮೇಲೆ, ಇಂಜಿನಿಯರಿಂಗ್ ಮೇಲೆ ಅಪ್ಲೈ ಮಾಡಿರ್ತೀರಿ. ಸೊ ಆದ್ರೆ ನೀವು ಇಲ್ಲೇ ಟೈಮ್ ಕನ್ಸ್ಯೂಮ್ ಮಾಡೋಕಿನ ಫಸ್ಟ್ ಫಿಸಿಕ್ಸ್ ಮತ್ತು ಜಿಯೋಗ್ರಫಿಯಲ್ಲಿ ಕ್ವಶನ್ಸ್ ಈಸಿಯಾಗಿ ಬಂದ್ಬಿಡ್ತಾವೆ. ಇಲ್ಲೇ ನೀವು ಪ್ರಾಬ್ಲಮ್ ಮಾಡ್ಕೊಂತ ಟೈಮ್ ಕನ್ಸ್ಯೂಮ್ ಮಾಡ್ಕೊನ ಇಲ್ಲೇ ಈಸಿಯಾಗಿ ಬರ್ತದೆ. ಸೊ ಈ ಟಿಪ್ಸನ್ನು ನಾನು ನಿಮಗೆ ಹೇಳಕ್ಕೆ ಬಂದೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.